ಹಾಂ ಅಂತ ಪರತಕ್ಕ ಗೊತ್ತಾತನ ಈಗ ಸೊಸೆ ಬುದ್ಧಿ ನೀವೇ ಕೊಟ್ಟು ಸಲಿಗೆ ಅಂತಿದ್ದೀರಾ. ಯಾಂತ ಸಲಿಗೆ ಮತ್ತೆಂತಾರ ತಿಳುವಳಿಕೆ ಇದ್ದಾರಾದರೆ ಆ ಕೆಲಸ ಹೆಂಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಇದು ಮಾಡ್ತಾರೆ. ಸಲಿಗೆ ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ. ಸಲಿಗೆಂದು ಎಂತ ಮಾರ ಈಗ ಪಾಪಣ್ಣ ಅಂತಾರೆ ಹೇಳ್ದ ಕೂಡಲೇ ಹಂಗಲ್ಲ ಹಿಂಗೆ ಅಂತ ಭಯ ಆಗ್ತೇನೆ. ಗೌಡ್ರಿ ಅಂತಾರೆ ಹೇಳಕ್ಕೆ ಬರೋಷ್ಟೊತ್ತಿಗೆ ಹಂಗಲ್ಲ ಹಿಂಗೆ ಅಂತ ಭಯ ಆಗ್ತೇನೆ. ಈಗ ಹಂಗೆ ಮಾಡಲ ಅಂದ್ರೆ ಮನೇಲಿ ದಿನಂಪ್ರತಿ ಜಗಳ ಇದ್ದರೆ ಏನು ಗನಾಗಿರ್ತದೆ ನೋಡೋಣ ಹೇಳಿ. ಹಾಗಾಗಿ ನಾನು ಪಾಪಣ್ಣನೂ ಬಾಯಿ ಕಟ್ತಾ ಬಂದೆ, ಏನು ಹೇಳಬೇಡ ಅಂತ. ಇದು ಯಾಕೋ ನೋಡಿದ್ರೆ ಸ್ವಲ್ಪ ಮಿಗರಿಯಂಗೆ ಅದೇ. ಯಾರದು ಸಾರ್ಧಗೆ ಸಮ ಕೆಲಸಗಳಿ ಪಾರತಕ್ಕ ಬಿಡ್ಬಡಿ ಅಂತಿದ್ದೀರಿ. ಎಂಥ ಕೆಲಸಗಳದು ಎಂತ ಮಾಡಿದ್ರೆ ಏನು ಸಣ್ಣ ಮಕ್ಳನ್ರಿ, ಆಡ ಮಕ್ಳಿಗೆ ಗೊತ್ತಾಗ್ತದೆ ಏನು ಮಾಡಬೇಕು ಏನು ಬಿಡಬೇಕು ಅಂತ. ಅಲ್ಲ ಈ ಸರಿಗೆ ನಾನು ಸುಮ್ಮನಿರಲ್ಲ. ಸುಮ್ಮನಿದ್ರೆ ಇದು ಏನು ಮಾಡತ್ತು. ಈ ಗೌಡ್ರಿಗೆ ಬಂದು ಎಲ್ಲರೂ ಗೊತ್ತಾದರೆ ಏನು ಗೊಂಬೈಲ್ ಮಾಡ್ತಾರೆ ಅಂಥೇಳಿ ಅದು ಯತಿಯಾಗ್ಯದ ನನಗೆ. ಯಾರಿಗಾರು ಸಿಟ್ಟು ಬರೋದಯ್ಯ. ಅಲ್ಲ ಕಾಣ್ತಾ ಯಾರು ಅಲ್ಲೆಲ್ಲ ಇದ್ದನ್ನ ತಂದು ಮನೆ ಬಿಡ್ದಲ್ಲೇ ನಾನು ಮನೆ ಕಟ್ಕೊಳಕ್ಕೆ ಹೇಳ್ತೀನಿ ಅಂದರೆ ಈಗಿನ ಕಾಲದಲ್ಲಿ ಒಂದು ಮೆಟ್ಟು ಜಾಗ ಸಿಕ್ಕೋದು ಅಷ್ಟೇ ಇದಾಗದೆ. ಹಂಗೆ ಹಿಂಗೆ ನಾನೇ ಒಂದು ಉಪ್ಪಟ್ಟು ಮಾಡಿ ಪ್ರೇಮನ್ನು ಇಲ್ಲಿಂದ ಬೇರೆ ಕಡೆ ಮನೆ ಕೊಟ್ಟಂಗೆ ಮಾಡಿದ್ದು. ಈ ದಿನ ಹಿಂಗೆ ಎಲ್ಲ ಯಾಜ ಮಾಡ್ಕೊತ ಇರೋದು ಆತದ ಮಾರತಿ. ಅಲ್ಲಿ ಹೋಗಿ ಒಂದು ಸೈಟ್ ಇದು ಮಾಡ್ಕೆ ಅಂತ ಹೇಳಿ ಮಾಡ್ಕೊಂಡ್ರೆ ಗೌರ್ಮೆಂಟಿಂದನೇ ಎಲ್ಲ ಕೊಟ್ಟರು ಮಾಡ್ಕಿತ್ತಪ್ಪ. ಅದು ಮಾಡ್ಕೊಂಡ್ಮೇಲೆ ಮತ್ತು ಓಡಾಟ ಮಾಡಿತ್ತಲ್ಲ ಅಂತೇಳಿ ತೆಂಗಿನ ಸಸಿಗೆ ಹತ್ಲಾಗ ಒಂದು 2 ಕೊಯ್ಯಾರು ಅದು ತಿನ್ನಲಿ ಅಂಥೇಳಿ ಗೌಡ್ರು ಹೇಳಿ ನಾವು ಹ್ಞೂ ಅಂದೀವಿ. ಇದು ನೋಡಿದ್ರೆ ಪೂರ್ತಿ ಬುಡಕತ್ತ ಬಸ್ಲೆ ತೊಂಡೆ ಎಲ್ಲ ಕುಯ್ತದೆ ಅಂತ ಹೇಳಿದ್ರೆ ಯಾರಿಗಾರು ಸಿಟ್ಟು ಬರದೇ ಇರ್ತದ. ಅದು ಹೆಂಗೆ ಪ್ರೇಮ್ ಸುಮ್ಮನೆ ಹಾಕಿತ್ತೇನಪ್ಪ ಅಂದರೆ ನಮ್ಮ ಜಾಗ ಅನ್ನೋದೊಂದು ಗೊತ್ತಿತ್ತಲ್ಲ, ಹಂಗಾಗಿ ಸುಮ್ಮನೆ ಹಾಕಿತ್ತೇನ. ಇರಲಿ ಬಿಡು, ನೀನು ಬೇಜಾರು ಮಾಡ್ಕೊಬೇಡ ಗುಲಾಬಿ. ಇಲ್ಲೇ ಅದೆಯಾ ಅದು ನಾನು ಕೇಳ್ತೀನಿ ಹೋಗಿ. ಈಗ ನಮ್ಮ ಮನೇಲೆಲ್ಲ ಅರ್ಧ ಸಲ್ಗಿ ಕೊಟ್ಟಿದ್ದು ಹೆಚ್ಚಾಗಿದೆ, ಅದಕ್ಕೆ ಅದು ಹಂಗೆ ಮಾಡ್ತದೆ. ಅದು ಯಾರಂತ ಇಲ್ಲಿ ನಮ್ಮನೆ ಜಾಗಕ್ಕೆ ಬಂದು ಯಜಮಾನಿಕೆ ಮಾಡೋಕ್ಕೆ? ನಾನು ನೀ ಫಸ್ಟ್ ನಾನು ಕರ್ದಾನು ಹೇಳ. ನಾ ಕೇಳ್ತೀನಿ ಹೋಗಿ ನಿನ್ನ ಕೆಲಸ ನೀ ಮಾಡು, ನಾ ಹೋಗಿ ಕೇಳ್ತೀನಿ ತಡಿ. ಅಮ್ಮ ಪ್ರೇಮ್ ಬಂದಿತ್ತ ಇಲ್ಲಿ? ಎತ್ಲಾಗ ಹೋತದ ಮಾರತ್ತೆ ಅದ್ರ ಮನೆಗೆ ಅದು ಹೋತ. ಅಲ್ಲ ಎಲ್ಲ ಯಾರ ಮನೆಗೆ ಕೆಲ್ಸಕ್ಕೆ ಹೋತೇನ? ನಾನೇನು ಕೇಳಿಲ್ಲಪ್ಪ ಅದ್ರ ಹತ್ರ ಎಲ್ಲಿಗೆ ಹೋತೀಯ ಅಂತ. ಎಂತಕ್ಕೆ ಬಂದಿದ್ದು ಅದಿಲ್ಲಿ? ಪ್ರೇಮ್ ಬಂದಿದ್ದು ಅಂತ ಗೊತ್ತಾಗಿದೆ, ಎಂತಕ್ಕೆ ಬಂದಿದ್ದು ಅಂತ ಗೊತ್ತಾಗ್ಲಾ? ಗೊತ್ತಾತು, ಅದನ್ನೇ ಕೇಳೋಣ ಅಂತ ಬಂದಿದ್ದೆ. ಇಲ್ಲಿ ನೋಡಿದ್ರೆ ಇಲ್ಲಲ್ಲ. ಇಲ್ಲೇ ಎಲ್ಲರ ಹತ್ರ ಇದ್ದಿದ್ರೆ ನಾನು ಕರ್ದಾರು ಕರಿತಿದ್ದೆ. ಈಗ ನಾ ಬರ್ತೀನಿ ಅಂತ ಗೊತ್ತಾಗೇ ಹೋಗಿದ್ದೇನಾ? ಅಷ್ಟು ಹೆದರಿಕೆ ಇದ್ದಾಳೆ, ಮತ್ತೆ ಎಂತಕ್ಕೆ ಅಷ್ಟು ಇದು ಮಾಡ್ಬೇಕಾ? ನೀವೆಲ್ಲ ಸಲಿಗೆ ಕೊಡ್ತೀರಲ್ಲ ಅದಕ್ಕೆ ಅದಷ್ಟು ಮಿಗರ್ದಿದ್ದು. ಇವತ್ತಿಗೆ ಹೋತಲ್ಲ, ಇನ್ನೊಂದು ದಿವಸ ಎಲ್ಲರೂ ಸಿಕ್ಕಿದಾಗ್ಲಾರು ನಾನು ಕೇಳದೆ ಬಿಡಲ್ಲ ಅದನ್ನು ಮಾತ್ರ. ಇಲ್ಲಿ ಯಾರದು ಇಲ್ಲಿ ನಮ್ಮನೆ ಜಾಗಕ್ಕೆ ಬಂದ್ಕೊಂಡು ಯಜಮಾನಿಕೆ ಮಾಡೋಕ್ಕೆ? ಯಾರು ಎಂತ ಯಜಮಾನಿಕೆ ಮಾಡ್ತಾ? ಯಾರ ಹತ್ರ ಎಂತ ಹೇಳದಂತೆ? ನನ್ನ ಹತ್ರ ಎಂತ ಹೇಳ, ಗೌಡ್ರ ಹತ್ರನೂ ಎಂಥದ್ದು ಹೇಳ್ದಂಗಿಲ್ಲ. ಹಂಗೆ ಹೇಳಿದ್ರೆ ಅವ್ರು ತಿರ್ಗಿ ಹೇಳ್ತಾರೆ ಯಾವುದು ಅಂತ ಹೇಳಲ್ಲ. ಪಾಪಣ್ಣು ಎಂಥದ್ದು ಹೇಳಿಲ್ಲಪ್ಪ. ನಿಂಗೆ ಎಂತ ಹೇಳಿತಾ? ಅಲ್ಲ ಹುಡುಗರು ಒಂದೊಂದು ಸತಿ ಎಂಥದ್ದು ಹೌದಾಗಿದ್ದಲ್ಲಾಗಿದ್ದು ಹೇಳ್ತಿರ್ತವೆ. ಆ ಮಾತು ಕಟ್ಕೊಂಡು ಸುಮ್ಮನೆ ಎಲ್ಲ ಎಂಥರು ಹೇಳಕ್ಕೆ ಹೋಗಬಾರ್ದು. ಅಮ್ಮ ನೀವು ಗೊತ್ತಿದ್ದು ಒಂಥರ ನಾಟಕ ಮಾಡಂಗೆ ಮಾಡ್ತೀರಪ್ಪ. ಏನಾರು ಹೇಳಿದ್ರೆ ಮತ್ತು ಸಿಟ್ಟು ಬರ್ತದೆ ನಿಮಗೆ. ಉದ್ದೇಶ ಇಲ್ಲಿ ತನಕ ಬಂದಳು ಇದನ್ನೆಲ್ಲ ಹೇಳದೆ ಹೋಗ್ಯದ. ಈಗ ನಿಮಗೂ ಗೊತ್ತು, ಈಗ ನನಗೆಂತ ಹೇಳಪ್ಪ, ನನಗೆಂತ ಹೇಳ, ಮನೇಲಿ ಯಾರಿಗೂ ಏನು ಹೇಳಲ್ಲ. ಹಂಗೆ ಹೇಳಿದ್ರೆ ಮತ್ತೆ ಅದು ತಪ್ಪರಕ್ಕೆ ಕೊಡಲ್ಲ, ಗೊತ್ತು. ಅದಕ್ಕೆ ನಮಗೆ ಯಾರಿಗಲ್ಲ, ಗುಲಾಬಿಗೆ ಆ ಥರ ಹೆದರ್ಸ್ತದಂತೆ. ಬಸ್ಲೆ ಎಂತ ಕುಯ್ದು ನಾನು ನಟ್ಟಿದ್ದು ನಮ್ಮದು ಹಾಗೆ ಹಿಂಗೆ ಅಂತ ಕೇಳೋಣ ಅಂತಲೇ ಬಂದೆ. ಎಂತಕ್ಕೋ ಹೋಗ್ಯದಲ್ಲ ಅದು. ಗುಲಾಬಿ ಅಂತ ಕಲ್ಲು ಹೋಗಿತ್ತ ಬಸ್ಲೆ ಕುಯ್ಯಕ್ಕೆ? ನಿನ್ನೆ ಕೆಲಸ ಬಿಟ್ಟು ಹೋಗೋಷ್ಟೊತ್ತಿಗೂ ಅಲ್ಲಿ ಅಂತ ಹೋದಂಗೆ ಆತಿತ್ತು. ನಾನು ಹಂಗಾರೆ ಅಂತ ಕಳ್ಸಿರ್ಬೇಕಾದ್ರೆ ಸೌದೆಗೆ ಮುರಿದಿಜ್ಜಿಗೆ ಹಾಕ್ತದೇನೋ ಅಂತ ಸುಮ್ಮನೆ ಹಾಕಿಂಡೆ. ಇವತ್ತು ಬೆಳಿಗ್ಗೆ ಬಸ್ಲೆ ಕುಯ್ಯಕ್ಕೆ ಅಂತ ಹೋಗಿತ್ತದ. ನಾನೊಂದು ಗಳಿಕೆ ಹೋಗಿ ಕುಯ್ಕಿ ಬಂದು ಕೊಡ್ತಿರಲ್ಲ ಹೇಳಿದ್ರೆ
ಇದು ಸಾರಿಗೆಲ್ಲ ಬೇರೆ ಸಮ್ಮಾಳಿಟ್ಟಾಗಿದೆ ಬಸ್ಲಿಂದ ಎಂತಕ್ಕೆ ಬರುತ್ತೆ ನೋಡಲ್ಲಿ ಮತ್ತೆ ಅದೇ ಥರ ಮಾತಾಡ್ತಿದ್ದೀರಿ. ಬಿಡಿ, ನಾ ಎಂಥವ್ರು ಹೇಳಿದ್ರೆ ಮತ್ತೆ ಸಿಟ್ಟು ಬರ್ತದೆ. ಅದು ಸಿಕ್ಕಲಿ, ಪ್ರೇಮ್ ಸಿಕ್ಕಲಿ, ಅದಕ್ಕೆ ಬಲಿ ಬಿಡಿಸ್ತೀನಿ ನಾನು. ಎಂತ ಅಂತ ಬಲಿ ಬಿಡಿಸ್ತೀಯ? ಎಂತ ಅಂದರೆ ನಮ್ಮ ಜಾಗದಲ್ಲೇ ಬಸ್ಲೇನಾರು ಕುಯ್ತೀವಿ, ಎಂಥಾರು ಮಾಡ್ತೀವಿ, ನೀ ಎಂತ ಬಂದು ಕೇಳೋದಿಲ್ಲೇ? ಇಲ್ಲಿ ಕಾಲಿಡಕ್ಕೆ ಬಿಟ್ಟಿದ್ದೇ ತಪ್ಪಾಗಿದ್ದು ನಿಂಗಂತ ಹೇಳ್ತೀನಿ. ನಾ ಅದಕ್ಕೆ ಅವಾಗಲೇ ಹೇಳಿದ್ದೆ, ಬೇಡ ಅದು ತೆಂಗಿನಕಾಯಿ ಕುಯ್ಯೋದು ಬೇಡ, ಎಂತ ಕುಯ್ಯೋದು ಬೇಡ, ಬಿಟ್ಟೇ ಬಿಡಲಿ ಅಂತ. ಮಾತು ಎಲ್ಲಿ ಕೇಳಿದ್ರೆ ನೀವು? ಈಗ ನೋಡಿ, ಅಂಗೈ ಕೊಟ್ಟರು ಮುಂಗೈ ತನಕ ನುಂಗಕ್ಕೆ ಬಂದದೆ. ಓಹೋ, ಅದಕ್ಕೆ ಮತ್ತೊಬ್ಬಳಿ ಮುಂಗೈಯೇ ಕೊಡೋಣ ಅಂತ ಲೆಕ್ಕ ಹಾಕಿ ಏನಲ್ಲ? ಎಂತಕ್ಕೆ ಹಂಗೆ ಹೇಳ್ತಿದ್ದೀರಿ ನೀವು? ಯಾಕೆ ನಾ ಎಂತಕ್ಕೆ ಹಂಗೆ ಹೇಳ್ತಿದ್ದೀನಿ ಅಂತ ನಿಂಗೆ ಗೊತ್ತಿಲ್ಲ? ಇದು ಗುಲಾಬಿ ಹೇಳ್ತಿತ್ತಲ್ಲ ನನ್ನ ಹತ್ರ, ಇದು ಶಾರದಮ್ಮ ಹೇಳ್ಯಾರೆ ನಾ ಇಲ್ಲಿ ಮನೆ ಕಟ್ಗಿಬೇಕಂತೆ, ಅದಕ್ಕೆ ಎಲ್ಲ ಜಾಗ ಮಟ್ಟ ಮಾಡ್ತೀನಿ ಅಂತಿತ್ತು. ಯಾರನ್ನ ಕೇಳಿ ಹೇಳ್ದೆ ನೀನು? ಓ ಅದು ಈಗ ಮೊನ್ನೆ ಹೀಗೆ ಎಲ್ಲ ಮಾತಾಡ್ತಾ ಕೂತಿದ್ವಾ, ಅದಕ್ಕೀಗ ಏನೋ ಇದು ಮನೆ ಕಟ್ಟೋಕ್ಕೆ ದುಡ್ಡು ಸ್ಯಾಂಕ್ಷನ್ ಆಗ್ತದೆ ಇನ್ನು ಅಂತೆ, ಕಟ್ಟಬೇಕು ಅಂಥೇಳಿ ಜಾಗ ಅಲ್ಲಿ ಇಲ್ಲೇ ಎಲ್ಲ ನೋಡ್ತಾ ಇತ್ತ. ನಾನು ಹಂಗಾರೆ ಇಲ್ಲಿ ಖಾಲಿ ಬಿದ್ದದಲ್ಲ, ಇಲ್ಲೇ ಬಂದು ಮನೆ ಕಟ್ಟಿಗೆ ನಮಗೂ ಒಂಚೂರು ಕೆಲಸಕ್ಕೆ ಅನುಕೂಲ ಆಗ್ತದೆ ಮರತಿ, ಕರೆದಷ್ಟೊತ್ತಿಗೆಲ್ಲ ಬಂದು ಮಾಡೋಕ್ಕಾಗ್ತದೆ, ಇಲ್ಲೇ ಇದು ಮಾಡ ಅಂತ ನಾನೇ ಹೇಳಿದ್ದೆ. ಅದಕ್ಕೆ ಯಾರ ಹತ್ರ ಕೇಳಿ ಹೇಳಿದೆ ನೀನು? ನಿನ್ನ ಮಾವನ ಕೇಳಿದ್ದ? ಅಲ್ಲ, ಕೇಳಾದರೂ ಹೇಳಬೇಕು ಅಂತಲೇ ಇದ್ದೆ. ಮನೆ ಮನುಷ್ಯರಿಗೆ ಹಂಗಾರೀಗ ಜಾಗನಾರು ಅಲ್ಲಿ ಇಟ್ಟು ಎಂತ ಮಾಡೋದದ? ಹಿಂಗಾರು ಒಂದು ಪ್ರಯೋಜನಕ್ಕೆ ಬರಲಿ ಅಂತ ಲೆಕ್ಕ ಹಾಕಿದೆ ನಾನು. ಲೆಕ್ಕ ಹಾಕು, ನಿನ್ನ ಮನಸ್ಸಲ್ಲೇ ನೀ ಲೆಕ್ಕ ಹಾಕು, ಎಂತ ಬೇಕಾದ್ರೆ ಲೆಕ್ಕ ಹಾಕ್ಬೋದು, ಅದಕ್ಕೇನು ದೊಡ್ಡ ಕಾಸ, ಏನಾರು ಮಾಡ್ಬೋದು. ಆದರೆ ಅದನ್ನು ತೆಗೆದು ಮೂರನೇರಿಗೆ ಹೇಳ್ಬೇಕಾರೆ ಮುಂಚೆ ಮನೆ ಮನುಷ್ಯರನ್ನು ಕೇಳ್ಕಿಬೇಕು ಅಂತ ಗೊತ್ತಿಲ್ಲ ನಿನಗೆ? ಅಲ್ಲ, ಅದು ನೋಡ್ತೀನಿ ಮಾತು ಎತ್ತಿದ್ರೆ ಶಾರದಮ್ಮ ಹೇಳ್ಯಾರೆ ನೆಲ ಮಟ್ಟ ಮಾಡ್ತೀವಿ, ದಿನಕ್ಕೆ ಸ್ವಲ್ಪ ಸೌರು ಹೋಗ್ತೀನಿ, ನಾಳೆ ನನ್ನ ಗಂಡು ಬರ್ತಾರೆ, ಏನು ಒಂದೇ ಸಮ ಮಾತಾಡ್ತಾನೆ ಅದೆಯಪ್ಪ. ಜಾಗ ಯಾರದ್ದೇ ಆಗಲಿ ಎಂಥದೇ ಆಗಲಿ ಬೆಳೆಯ ಬೆಳೆ ಎಲ್ಲರಿಗೂ ಒಂದೆಯ. ನೀ ನೋಡ್ಲಾ ಪ್ರೇಮ ಎಷ್ಟು ಗೋಳಾಟ ಏನು ಮಾಡ್ತಿತ್ತಿಲ್ಲಿ ಅಂತ? ಅದು ಬೆಳೆದ ಬೆಳೆಗೆ ಇದು ಹೋಗಿ ಕೈ ಹಾಕ್ತದೆ ಅಂದರೆ ಯಾರನ್ನು ಕೇಳಿ ಕೈ ಹಾಕ್ತದೆ ಇದು? ಅಷ್ಟು ಪ್ರಜ್ಞೆ ಬೇಡ ನಿಂಗೆ? ಮತ್ತೆ ಹೇಳ್ತಿದ್ದೀಯ ಬಸ್ಲೆ ಸೊಪ್ಪು ಕುಯ್ಯೋದು ಬೇಡ ಅಂತಂತೆ. ಯಾಕೆ ಬೇಡ ಅಂತ ಹೇಳ್ತಾ ಅಂತಾನೆ? ಅದಕ್ಕೆ ಏನೋ ಮಾಡೋಕ್ಕಾಗಲ್ಲ ನಿಂಗೆ? ಇದು ಯಾರೇ ಹೇಳ್ದ ಕೂಡಲೇ ಹೋಗಿ ಅಲ್ಲಿ ಬೆಳೆದು ಬೆಳೆ ಪೂರ್ತಿ ಕಡಿಯೋಕೆ ಇದು ಯಾರು? ಅದು ಹೋಗಲಿ ಅಲ್ಲಿಗಿಲ್ಲಿ ನಾನು ಹೇಳ್ತಿದ್ದೀನಿ, ಇಲ್ಲ ಅದು ಏನು ಮಾಡಲ್ಲ ಅಂತೇಳಿ ಮಾತೆತ್ತಿದ್ರು ಶಾರದಮ್ಮ ಹೇಳ್ಯಾರೆ ಅಂತದೆ. ನನ್ನ ಎದುರೇ ಇಷ್ಟು ಮಾತಾಡೋಳು, ಅದ್ರ ಎದುರು ಇನ್ನೆಷ್ಟು ಮಾತಾಡಲ್ಲ? ಅಲ್ಲ, ಮಾತಾಡದೆ ನಾನೇ ಅಲೇಸಿನಿ ಇಲ್ಲಿ ನಿಂತ್ಕೊಂಡು. ಪ್ರೇಮನ ಇದ್ರನೇ ಹೇಳಿ ಕಳಿಸ್ಬೋದಿತ್ತು. ನಮ್ಮನ್ನೆಲ್ಲ ಮನೇಲಿ ಹಿರಿದಾಗಿದ್ದರ ಹತ್ರ ಕೇಳಿದೆ, ಇದು ಯಾರಿಗೂ ಕೊಡೋಕ್ಕೆ ಯಾರಂತ ಅದು ಹೇಳ್ತದೆ ಅಂತ ನೀನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ಬೋದಿತ್ತು. ನಂಗೆ ಅದೇನು ಹೆಚ್ಚತ್ತಿನ ಕೆಲಸ ಅಲ್ಲ. ಮನೆಗುಟ್ಟು ಬೈಲಿಗೆ ಬರಬಾರ್ದು ಅಂತ ಸುಮ್ಮನೆ ಹಾಕ್ಕೊಂಡೆ. ನಿಧಾನದಿಂದ ಬಂದು ಕೇಳಬೇಕು ಅಂತ ಮಾಡಿದ್ದೆ. ಈಗ ನೀನೇ ಹೆರಗೆ ಬಂದಲ್ಲ. ಏನಂತ ತಿಳ್ಕೊಂಡಿಯ? ನಿನ್ನೇನ ಏನಂತ ತಿಳ್ಕೊಂಡಿಯ? ಯಾರೋ ಮನೆಗೆ ಕೆಲಸಕ್ಕೆ ಬರೋಳಿಗೆ ಬಂದು ಇಲ್ಲೇ ಮನೆ ಕಟ್ಟಿಯ? ಹಿಂದೆ ಮುಂದೆ ಏನಾರು ಯೋಚನೆ ಮಾಡಿಯ? ಎಂಥದ ಒಳ್ಳೆಯದೇ ಆಗೋದಾಗಲಿ ಅದರಲ್ಲಿ ಹೊನ್ನೆ ಸುರಿಲಿ ಬೇಕಾರೆ. ಮನೇಲಿ ಹಿರಿದಾಗಿದ್ದರ ಹತ್ರ ಕೇಳಿ ಕೆಲಸ ಮಾಡೋದನ್ನ ಫಸ್ಟ್ ಕಲಿ. ಅದೀಗ ನಾನು ಮನೇಲಿದ್ದಿದ್ದಕ್ಕಾತ, ಇವತ್ತು ಗೌಡ್ರೇ ಮನೇಲಿದ್ದು ಇದು ಪೂರ್ತಿ ನನ್ನ ಜಾಗ, ನಾ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದಿದ್ರೆ ಎಲ್ಲಿಗೆ ಹೋಗಿ ಮುಟ್ಕಿತಿತ್ತು ಕತೆ? ಗೊತ್ತಾ ನಿಂಗೆ? ಅಲ್ಲ, ಇದು ಒಳ್ಳೆ ಕತೆ ಆತಲ್ಲ. ನಾನೇನು ಮನೆ ಮನಸ್ತಿಯಲ್ಲ ಹಂಗಾರೆ? ಅಷ್ಟು ಒಂದು ಅಧಿಕಾರ ಇಲ್ಲ ನಂಗೆ ಹಂಗಾರೆ. ಯಾವ್ದಾದ್ರು ಒಳ್ಳೆ ಜಾಗ ಏನಾರು ಇದು ಮಾಡಿದಾದ್ರೆ ಅದಾರು ಒಂಥರ ಭಾಳ ಬಿದ್ದ ಜಾಗ, ಮನೆಗೆ ಇದು ಕೆಲಸಕ್ಕೆ ಬರೋಕ್ಕೆ ಅನುಕೂಲ ಆಗ್ತದೆ ಅಂತ. ಈಗ ಕೆಲಸ ಕೊಡೋಳು ನಾನು, ಸಂಬಳ ಕೊಡೋಳು ನಾನು. ಅದಕ್ಕೆ ಯಾವ್ಯಾವ ಅನುಕೂಲ ಮಾಡಿಕೊಡ್ಬೇಕಾದಳು ನಾನೇ ಸಹಿಯಲ್ಲ. ಬೇರೆ ಯಾರು ಇದು ಮಾಡ್ತೀರಾ? ಈಗ ರಾತ್ರಿ ಹೋಗಲಿ ಎಂಥಾರು ಒಂಚೂರು ಅರ್ಜೆಂಟ್ ಇದ್ದೆ ಕರೆದು ಕೂಡಲೇ ಬರೋಕ್ಕಾಗ್ತದೆ. ಅದು ಇಲ್ಲೇ ಇದ್ದರೆ
ಅದಕ್ಕೆ ಹಾಂ ಬಾ ಕಟ್ಗೆ ಅಂತ ಹೇಳಿದೆ. ಏನು ತಪ್ಪು ಅದರಲ್ಲೇ? ಅಷ್ಟೂ ಒಂದು ಅಧಿಕಾರ ಇಲ್ಲ ಅಂತ ಹೇಳಿದ್ರು ನನಗೆ ಈ ಮನೆಯಲ್ಲಿ. ಮಾತು ಹೊಳಿ ತಪ್ಪುತ್ತದೆ. ನಿಗಾ ಇರಲಿ ಸ್ವಲ್ಪ. ಕೆಲಸ ಕೊಡೋಳು ನಾನು, ಸಂಬಳ ಕೊಡೋಳು ನಾನು ಏನಾರು ಮಾಡ್ತೀನಿ. ನಾನು ಅನ್ನೋದು ಎಲ್ಲಿಂದ ಬಂತದ? ಯಾಕೆ ನಾನು ಇಷ್ಟು ದಿವಸ ಸುಮ್ಮನೆ ಇದ್ದಿದ್ದಕ್ಕೆ ಅಲ್ಲ? ನೀನೇ ಸಂಬಳ ಕೊಡೋಳು, ನೀನೇ ಕೆಲಸ ಕೊಡೋಳು, ಎಲ್ಲ ನಿನ್ನ ಕೈಯಲ್ಲೇ ಆತ ಅದ. ಎಲ್ಲಿಂದ ಬಂತ ನಿಂಗೆ ಸಂಬಳ ಕೊಡೋಕೆ ದುಡ್ಡು? ಎಲ್ಲಿಂದ ಬಂತ? ಮೇಲಿಂದ ಉದುರ್ತಾ? ಈಗ ಎಂಥದ ಎಲ್ಲ ಜಾಸ್ತಿ ಇದಾಗ್ಯದೆ, ಬರ್ತದೆ, ನೀ ಕೊಡ್ತೀಯ. ಶುರುವಾಗಿದ್ದು ಎಲ್ಲಿಂದ? ನಮ್ಮ ಮನೆ ದುಡ್ಡಿಂದನೇ. ನಾವೆಲ್ಲರೂ ಸೇರಿ ದುಡ್ದಿದ್ವಲ್ಲ, ಆ ದುಡ್ಡಿಂದ ಶುರುವಾಗಿದ್ದು. ಅದು ಬೆಳೆದಿದ್ದು ನಾವೆಲ್ಲ ಕೆಲಸ ಮಾಡಿದ್ದಕ್ಕೆಯ. ಅದು ನಿಂದಾಗದು ಹೆಂಗದ? ದುಡ್ಡು ಕೊಡೋಳು ನಾನು, ಸಂಬಳ ಕೊಡೋಳು ನಾನು ಅಂತ. ಸುಮ್ಮನಿದ್ದಷ್ಟಕ್ಕೂ ಮಾತು ಭಾಳ ಜಾಸ್ತಿ ಆತ ಅದೆಲ್ಲ. ಹೇಳ್ತಾ ಬಂದಿದ್ದ ಪಾಪಣ್ಣ, ಪೂರ್ತಿ ಹಿಂಗೆ ಬಿಡಬೇಡ ಅದರದ್ದೇ ಅಂತ ಲೆಕ್ಕ ಹಾಕಿದೆ ಅದು ಅಂತ. ಹೋಗಲಿ, ಹೆಣ್ಮಕ್ಳು ಏನೋ ಒಂದು ಕಷ್ಟಪಟ್ಟು ದುಡಿಮೆ ಮಾಡ್ತಾರೆ, ಇರಲಿ ಅಂತೇಳಿ ನಾನು ಸುಮ್ಮನಿದ್ದೆ. ಎಷ್ಟು ಸಲೀಸು ಹೇಳ್ತೀಯಲ್ಲ. ಆ ನಾನು ಅನ್ನೋ ಶಬ್ದ ಫಸ್ಟ್ ಬಿಡು ಅದನ್ನು. ನಂಗೆ ಗೊತ್ತಿತ್ತು ಒಂದಲ್ಲ ಒಂದು ದಿವಸ ಇದನ್ನೇ ಹೇಳೋರು ನೀವೆಲ್ಲ ಅಂತ. ಭಾಳ ಇದು ಮಾಡಿದ್ರೆ ಬೇಡ, ನಾನು ಉದ್ಯೋಗನೇ ಮಾಡಲ್ಲ. ಆವಾಗ ಎಲ್ಲಿಂದ ಬರ್ತದೆ? ದುಡ್ಡು ಎಲ್ಲಿಂದ ಬರ್ತದೆ? ಗೊತ್ತಾಗ್ತದೆ ಯಾರು ಮಾಡೋದು, ಯಾರು ಇದು ಮಾಡಬೇಕು ಅಂತ. ಯಾರನ್ನು ಹೆದರ್ಸ್ತೀಯ ನೀ? ಹಂಗೆ ಹೇಳಿ, ಯಾರನ್ನು ಹೆದರ್ಸ್ತೀಯ? ಬೇಡ, ನೀನು ಆ ಕೆಲಸ ಮಾಡೋದೇ ಬೇಡ, ಬಿಡು. ಏನು ಅದನ್ನೇ ನಂಬ್ಕೊಂಡು ಬದುಕ್ತಿದ್ದೆ ಮನೆ ಎಲ್ಲರೂ? ಅದಕ್ಕಿಂತ ಮುಂಚೆ ಯಾರು ಈ ಮನೇಲಿ ಬದುಕಲಾ, ಜೀವನ ಮಾಡ್ಲಾ? ಏನೇನು ಬೇಕೋ ಅದನ್ನೆಲ್ಲ ಮಾಡೋದ ಮಾಡ್ಲನ? ತಗೊಳೋದಿಟ್ಟು ನಿನಗೆ ಬೇಕಾದ ಎಲ್ಲ ಮಾಡಿಕೊಟ್ಟಿದ್ವಲ್ಲ. ಹಾಳು ಮಾಡ್ಕೊಂಡು ಅದು ಬಿಡು, ಅದು ಎಂಥದಾರು ಹಾಕ್ಕೊಂಡು ಹೋಗಲಿ. ಮೊದಲಿನ ಹಾಗೆ ಆಗ್ತದೆ ಜೀವನ. ಈ ಕೆಲಸ ಬೇಡ, ಅದರ ಬದಲು ತೋಟದಲ್ಲಿ ಗದ್ದೆಯಲ್ಲಿ ಇದ್ರ ಕೆಲಸನೇ ಮಾಡು. ಇಲ್ಲಿ ಬರೋ ದುಡ್ಡು ಅಲ್ಲಿ ಬರ್ತದೆ. ಸುಮ್ಮನಿದ್ದಷ್ಟಕ್ಕೂ ಮಾತು ಭಾಳ ಜಾಸ್ತಿ ಆಗ್ತದೆ. ಇದ್ದೇ ಕೊನೆ. ನನ್ನ ದುಡ್ಡು ಸಂಬಳ ಕೊಡೋಳು ನಾನು ಏನಾರು ಹೇಳ್ತೀನಿ ಹಂಗೆ ಹಿಂಗೆ ಅಂಥೇಳಿ ಬೇರೆ ಯಾರಿಗಾರು ಏನಾರು ಹೇಳಿದ್ರೆ ಮನೇಲಿ ಉದ್ಯೋಗ ಮಾಡೋಕ್ಕೆ ಕೊಡ್ದು. ಬೇಡ, ಮಾಡೋದೇ ಬೇಡ. ಅದನ್ನು ಯಾರೋ ತಂದು ಮಕ್ಕಳು ಇಲ್ಲಿ ಮನೆ ಹತ್ರ ತಂದು ಕೂರಿಸ್ತೀನಿ ಅಂದರೆ ಅದು ಹೇಳ್ದೆ ಕೇಳಿದೆ. ಇವತ್ತು ಈಗಲೇ ಬಂದು ಗುಲಾಬಿನ ಬೊಳು ತೆಗಿಬೇಕು ಅಂತ ಮಾಡಿದ್ದೆ, ಬೇಡ ಅಂತ ಸುಮ್ಮನಿದ್ದೀನಿ. ಅದೇ ಹೇಳಿದ್ನಲ್ಲ, ಮನೆ ಗುಟ್ಟೆ ಅಂತಕ್ಕೆ ಬೈಲಿಗೆ ತರಬೇಕು ಅಂದ್ಕೊಂಡು ಸುಮ್ಮನಿದ್ದೀನಿ. ಸುಮ್ಮನೆ ಹೋಗಿ ಒಳ್ಳೆ ಮಾತಲ್ಲ ಅದಕ್ಕೆ ಹೇಳಿಬಿಡು. ಯಾವುದೊಂದು ಕಾರು ಶಾರದಮ್ಮ ಹೇಳ್ದಂಗೆ ಮಾಡ್ತೀನಿ ಅಂದ್ರೆ ಅದಕ್ಕೆ ಮನೆಗೆ ಇಲ್ಲಿ ಗೇಟ್ ದಾಟಕ್ಕೆ ಬಿಡಲ್ಲ ನಾನು. ಯಾರನ್ನು ಕೇಳಿ ಬರ್ತದದ? ನಾನೇ ಬೇಡ ಅಂದರೆ ಎಲ್ಲಿಂದ ಬರ್ತದೆ ಇಲ್ಲಿಗೆ? ಒಳ್ಳೆ ಮಾತಲ್ಲಿ ಹೇಳಿದ್ರು ಉಂದಾತು. ಇನ್ನೊಂದು ಸತಿ ಈ ಥರ ಆಗಂಗಿಲ್ಲ ಮನೆಯಲ್ಲಿ. ಜಾಸ್ತಿ ಕಾನೂನು ಮಾಡಿದೆ ಅಂದರೆ ಬೇಡ, ಈ ಉದ್ಯೋಗ ಮಾಡೋದೇ ಬೇಡ, ಬಿಟ್ಟುಬಿಡು ಅದನ್ನು. ಹೇಳ್ತದೆ ದುಡ್ಡು ಕೊಡೋಳು ನಾನು, ಸಂಬಳ ಕೊಡೋಳು ನಾನು. ನೀನು ಹೇಳ್ದಲ್ಲ ಅದಕ್ಕೆ ಬಂದಿಲ್ಲೇ ಮನೆ ಕಟ್ಗೆ ಅಂತ ಹೇಳ್ದಲ್ಲ, ನಿಂಗೆ ಇದನ್ನೆಲ್ಲ ತರೋಕ್ಕೆ ಮಿಷಿನ್ ಅದು ಇದು ತರಕ್ಕೆ ದುಡ್ಡು ಬೇಕಾತಲ್ಲ, ಎಲ್ಲಿಂದ ಬಂತ? ಲೋನಿಗೆ ಸೈನ್ ಯಾರು ಹಾಕ್ಬೇಕಾತ? ಅಲ್ಲ, ನೀನೇ ಹೋಗಿ ಮಾಡ್ಕೋಬೇಕಿತ್ತು. ಗುಲಾಬಿನ ಕಳಿಸಿ ನಿನಗೆ ಸೈನ್ ಮಾಡಿಸ್ಕೊಂಡು ಲೋನ್ ತಗೊಳಕ್ಕಾಗ್ಲಾ? ಗೌಡ್ರಷ್ಟೆಲ್ಲ ಇದು ಮಾಡಿ ಅಂತಕ್ಕೆ ಹೋಗ್ಬೇಕಿತ್ತ? ಸಂಬಳ ಕೊಡೋಳು ನೀನು, ಕೆಲಸ ಹೇಳೋಳು ನೀನಲ್ಲ, ಅದನ್ನು ನೀನೇ ಮಾಡಬೇಕಿತ್ತು. ಯಾಕಾಗ್ಲ ನಿಂಗೆ? ಮಾತಾಡೋಕ್ಕೆ ನನಗೂ ಬರ್ತದೆ, ನಾನು ಮಾತಾಡ್ಬೋದು. ಆದರೆ ಅಲೇಸ್ತ ನಿಂತ್ಕೊಳಲ್ಲ ನಾನು ಸುಮ್ಮನೆ. ನೀ ಮಾತಾಡ್ಬೋದು, ಮಾತಾಡೋಕ್ಕಾಗಲ್ಲ ಅಂತ ನಾ ಹೇಳ. ಅಲೇಸಕ್ಕೆ ಇಲ್ಲಿ ಜನಿಲ್ಲ. ಒಂದು ಸತಿ ಏನು ಹೇಳ್ದೆ ಹೇಳ ನಾನೀಗ? ನಾ ಹೇಳ್ದಷ್ಟು ಕೆಲಸ ಮಾಡು. ಒಳ್ಳೆ ಮಾತಲ್ಲಿ ಹೋಗಿ ನೀನು ಕೆಲಸ ಏನೋ ಅಷ್ಟು ನೋಡ್ಕ್ಯ ಅದಕ್ಕೆ ಹೇಳು. ನಿಂಗೆ ಆಗಲ್ಲ ಅಂದ್ರೆ ನಾನೇ ಬಂದು ಹೇಳ್ತೀನಿ. ಇನ್ನೊಂದು ಸತಿ ಅದು ಏನೇ ಮಾಡೋದಾದ್ರು ನನ್ನ ಕೇಂಡೇ ಮಾಡ್ಬೇಕು. ಈ ಮನೇಲಿ ಗೌಡ್ರನ್ನ ಕೇಳಬೇಕು, ಇಲ್ಲ ನನ್ನ ಕೇಳಬೇಕು. ಯಾರೇ ಏನು ಮಾಡೋದಾದ್ರು, ನೀನಾಗಲಿ ನಿನ್ನ ಗಂಡಾಗಲಿ. ಯಾರಿಗಿನಾರ ಏನು ಇಲ್ಲಿ ಇದು ಮಾಡೋಕ್ಕೆ ಬಿಡಲ್ಲಲ್ಲ, ಅದ್ರ ಕತೆ ಬೇರೆ. ಯಾಕೆ ಮಾತು ಭಾಳ ಜಾಸ್ತಿನೇ ಆಗ್ತದೆ. ಈಗ ಮಾತಾಡಲ್ಲ. ಹೆಂಗೆ
ಗಂಡ ಮಗ ಎಲ್ಲ ತಾವು ಹೇಳ್ದಂಗೆ ಕೇಳ್ತಾರೆ ಅಂಥೇಳಿ ಮಾಡ್ತಾರೆ. ನೋಡ್ತೀನಿ, ಸುಮ್ಮನಿರ್ತೀನಿ. ಆಮೇಲೆ ಏನು ಮಾಡಬೇಕು ಅದನ್ನೇ ಮಾಡ್ತೀನಿ. ನಿಮ್ಮನ್ನೇನು ಕೇಳ್ತಾ ಕೂರಲ್ಲ ನಾನು. ಎಂತ ಹೇಳ್ತೀಯ? ಸ್ವಲ್ಪ ಕಿವಿ ಕೇಳಂಗೆ ಹೇಳ.